ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನಯ ಜೀವಿತದಲ್ಲಿ ಸರಣಿ ನನಗೆ ಸ್ಮರಿಸುವೆನು. ನನ್ನಯ ಜೀವಿತದಲ್ಲಿ ಸರಣಿ ನನಗೆ ಸ್ಮರಿಸುವೆನು. ನರಕವೊಂದೇ ನಚಿತಾಯಿತು ನಾಳೆಯಾಗಿತ್ತು. ನರಕವೊಂದೇ ನಚಿತಾಯಿತು ಮಾಡುವೆಯಾಗಿತ್ತು. ಹಲ್ಲೆಲೂಯಾ ಸ್ತುತಿ ಮಾಡಿರಿ. ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ. ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ 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 ಪ್ರಭುವಿನ ಶಾಂತಿ ಕೊಡಲಿರಲಿ. ಸಂತ ಯೋಹಾನನ ಬರೆದ ಶುಭ ಸಂದೇಶದ ವಾಚನ. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. ಅಧ್ಯಾಯ 3 ವಾಕ್ಯ 14ರಿಂದ 21ರವರೆಗೆ. ಮೋಶೆ ಮರುಭೂಮಿಯಲ್ಲಿ ಸರ್ಪವನ್ನು ಮೇಲಕ್ಕೇರಿಸಿದನು. ಅಂತೆಯೇ ನರಪುತ್ರನಲ್ಲಿ ವಿಶ್ವಾಸವಿಟ್ಟವರೆಲ್ಲರೂ ನಿತ್ಯ ಜೀವವನ್ನು ಪಡೆಯುವಂತೆ ನರಪುತ್ರನನ್ನು ಸಹ ಮೇಲಕ್ಕೇರಿಸಬೇಕು. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದ್ದಾರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧರೆ ಎರೆದರು. ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರು ತಮ್ಮ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಬೇಕೆಂದಲ್ಲ, ಪುತ್ರನ ಮುಖಾಂತರ ಲೋಕ ಉದ್ಧಾರವಾಗಲೆಂದು. ಪುತ್ರನಲ್ಲಿ ವಿಶ್ವಾಸವಿಟ್ಟವನಿಗೆ ತೀರ್ಪಿಲ್ಲ. ಆತನಲ್ಲಿ ವಿಶ್ವಾಸ ಬಿಡದ ಯಾರು ಈಗಾಗಲೇ ತೀರ್ಪಿಗೆ ಗುರಿಯಾಗಿದ್ದಾನೆ. ಏಕೆಂದರೆ ಅವನಿಗೆ ದೇವರ ಏಕೈಕ ಪುತ್ರನಲ್ಲಿ ವಿಶ್ವಾಸವಿಲ್ಲ. ಆ ತೀರ್ಪು ಏನೆಂದರೆ, ಜ್ಯೋತಿ ಜಗತ್ತಿಗೆ ಬಂದಿತ್ತು, ಮಾನವರಾದರೂ ತಮ್ಮ ದುಷ್ಕೃತ್ಯಗಳಿಗೆ ಆ ಜ್ಯೋತಿಗೆ ಬದಲು ಅಂಧಕಾರವನ್ನೇ ಅವಲಂಬಿಸಿದರು. ಕೇಡನ್ನು ಮಾಡುವವನಿಗೆ ಬೆಳಕೆಂದರೆ ಆಗದು, ತನ್ನ ದುಷ್ಕೃತ್ಯಗಳು ಬಯಲಾಗಬಾರದು ಅವನು ಬೆಳಕಿನ ಬಳಿಗೆ ಸುಳಿಯುವುದೂ ಇಲ್ಲ. ಸತ್ಯಸಂಧನಾದವನು ಬೆಳಕಿನ ಬಳಿಗೆ ಬರುತ್ತಾನೆ, ತಾನು ಮಾಡುವುದು ದೇವರು ಮೆಚ್ಚುವುದನ್ನೇ ಎಂಬುದನ್ನು ತೀರ್ಪು ಕೊಡುತ್ತಾರೆ. ಇದು ದೇವರ ವಾಕ್ಯವಿದು. ಮಾಂಡ್ಯ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಅಧಿವಂದನೆಯ ಸಭಾಸನವರೇ, ನಮ್ಮ ಸಂಜೀವಿನ ಮತ್ತು ಸೆಂಟ್ ಮೇರಿಸ್ ದೇವಾಲಯದ ಗುರುಗಳಾದ ಪೂಜನೀಯ ಎಬ್ರಾಹಿಂ ಫಾದರ್ ಅವರೇ, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ವಂದನೀಯ ಫಾದರ್ಗಳೇ, ಪ್ರೀತಿಯ ಸಿಸ್ಟರ್ಗಳೇ, ನನ್ನ ನೆಚ್ಚಿನ ಸಹೋದರ ಸಹೋದರಿಯರೇ, ಪುಟಾಣಿ ಮಕ್ಕಳೇ, ನಮ್ಮ ಹೃದಯಗಳನ್ನು ಸಂತೋಷದಿಂದ
ಆನಂದದಿಂದ ಕೃತಜ್ಞತಾ ಸ್ತೋತ್ರದಿಂದ ತುಂಬಿದೆ. ಏಕೆಂದರೆ ಇವತ್ತು ನಾವೆಲ್ಲರೂ ನಮ್ಮದೇ ಒಂದು ದೇವಾಲಯದಲ್ಲಿ ದೇವಸ್ಥಾನದಲ್ಲಿ ಒಂದೇ ಮನೆಯ ಕುಟುಂಬದ ಸದಸ್ಯರ ಹಾಗೆ ಪ್ರಾರ್ಥನೆ ಮಾಡಲು ಪೂಜೆಯನ್ನು ಅರ್ಪಿಸಲು ದೇವರು ಅನುಗ್ರಹವನ್ನು ನೀಡಿದ್ದಾರೆ. ಅದಕ್ಕೆ ಮೊದಲನೇದಾಗಿ ನಮಗೆ ದೇವರಿಗೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸೋಣ. ನಮಗೆಲ್ಲರಿಗೂ ಗೊತ್ತು, ಒಂದು ಮನೆ ಎಂದರೆ ಸ್ವಂತವಾಗಿ ಸ್ವಂತ ಬೆವರಿಂದ ಸುರಿದು ದುಡಿದು ಒಂದು ಜಮೀನು ತಕೊಂಡು ಒಂದು ಮನೆ ಕಟ್ಟುವುದು ನಮ್ಮೆಲ್ಲರ ಒಂದು ಕನಸು. ನಮ್ಮ ಪ್ರತ್ಯೇಕವಾಗಿ ನಮ್ಮ ಭಾರತ ದೇಶದಲ್ಲಿ ಕೋಟ್ಯಾಂತರ ಜನರುಗಳು ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ಜೀವಿಸುತ್ತಾರೆ. ಸ್ವಂತ ಮನೆಯನ್ನು ಕಟ್ಟಲು ಹಗಲು ರಾತ್ರಿ ದುಡಿಯುತ್ತಾರೆ. ಸ್ವಲ್ಪ ಆದರೂ ಜಮೀನು ತಕೊಂಡು ಆ ಜಮೀನಿನಲ್ಲಿ ತನ್ನ ಕನಸಿನ ಮನೆಗೆ ಅಡಿಪಾಯವನ್ನು ಇಡಲು ಅವರು ದೇವರ ಹತ್ರ ಹಗಲು ರಾತ್ರಿ ಪ್ರಾರ್ಥನೆ ಮಾಡಿ ದುಡಿಯುತ್ತಾರೆ. ನಮ್ಮ ಈ ಶಿಕಾರಪುರದಲ್ಲಿ ಒಂದು 30-35 ವರ್ಷಗಳ ಹಿಂದೆ ಯಾವುದೇ ಒಂದು ಮನೆಗಳು ಇರಲಿಲ್ಲ. ಆ ಕಾಲದಲ್ಲಿ ನಮ್ಮ MST ಪಾದರಿಗಳು ಬರುವಾಗ ಎಲ್ಲರೂ ಸಣ್ಣ ಸಣ್ಣ ಗುಡಿಸಲನ್ನು ಕಟ್ಟಿ ಭಾರಿ ಕಷ್ಟ ಪಟ್ಟು ಇಲ್ಲಿ ಜೀವನ ಮಾಡ್ತಾ ಇದ್ರು. ಫಾದರು ಕೂಡ ನಿಮ್ಮ ಹಾಗೆ ನಿಮ್ಮ ಜೊತೆಯಲ್ಲೂ ನಿಮ್ಮಲ್ಲಿ ಒಬ್ಬರಾಗಿ ಜೀವನ ಮಾಡ್ತಾ ಇದ್ರು. ಈಗ ನಾವು ಇಲ್ಲಿ ನೋಡಿದ್ರೆ ಪ್ರತ್ಯೇಕವಾಗಿ ನಮ್ಮ ಹಳೆಯ ಶೈಲೆಂಟ್ ಫಾದರು ಇಲ್ಲಿ ಇದ್ದಾರೆ. ಅವರು ಹೇಳ್ಬೋದು, ಏನು ಶಿಕಾರಿಪುರ ಬಹಳ ಚೇಂಜ್ ಆಗಿದೆ, ಇಲ್ಲಿ ಎಷ್ಟು ಸುಂದರವಾದ ಮನೆಗಳಿದೆ, RCC ಮನೆಗಳು, ಒಳ್ಳೆಯ ಮನೆಗಳು, ದಾರಿ ಎಲ್ಲ ಸೂಪರ್ ಆಗಿದೆ, ಮಕ್ಕಳನ್ನು ನಮ್ಮ ತಂದೆ ತಾಯಿಗಳು ನೋಡಿದರೆ ಒಂದು ಒಳ್ಳೆಯ ರೀತಿಯ ಸಮರ್ಥಿಯಾದ ಒಂದು ಬದಲಾವಣೆ ಆಗಿದೆ. ಒಂದು ಖುಷಿಯ ವಿಷಯ, ಎಷ್ಟೊಂದು ಬದಲಾವಣೆ ಆಗಿದೆ. ನಮಗೆಲ್ಲರಿಗೂ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಸಂತ ಪೌಲನವರು ಹೇಳುತ್ತಾರೆ, ನಾನು ಮನೆ ಕಟ್ಟುವನಲ್ಲ, ನಾನು ಒಂದು ಗಿಡ ನಟ್ಟವನು ಮಾತ್ರ, ಅದಕ್ಕೆ ನೀರು ಕೊಟ್ಟವರು ಬೇರೊಬ್ಬರು, ಆದರೂ ಅದನ್ನು ಬೆಳೆಸುವರು ದೇವರು ಒಬ್ಬರೇ. ನಾವೆಲ್ಲರೂ ಕೈ ಜೋಡಿಸಿ ನಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸದಿಂದ ನಮಗೆ ಇವತ್ತು ಈ ಒಂದು ಸುಂದರವಾದ ದೇವಾಲಯ, ದೇವರು ವಾಸಿಸುವ ಒಂದು ಮನೆ, ಒಂದು ದೇವಸ್ಥಾನ ಸಿಕ್ಕಿದೆ. ಅದಕ್ಕೆ ಪ್ರತ್ಯೇಕವಾಗಿ ನಾನು ಇವತ್ತಿನ ದಿವಸ ನಮ್ಮ ಪ್ರೀತಿಯ ಧರ್ಮಾಧ್ಯಕ್ಷರಾದ ಸುಭಾಷ್ ಅವರಿಗೆ ಪ್ರತ್ಯೇಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕೆಂದರೆ ಅವರ ಒಂದು ಆ ಕನಸು, ಅವರ ಒಂದು ಈ ಶಿಕಾರಿಪುರ ದೇವಾಲಯ, ಈ ಶಿಕಾರಿಪುರದಲ್ಲಿ ಒಂದು ಒಳ್ಳೆಯ ದೇವಾಲಯ ಬರಬೇಕು, ಒಂದು ದೇವಸ್ಥಾನ ಬರಬೇಕು ಎಂಬ ಅವರೊಂದು ಕನಸು. ಅವರ ಜೊತೆಗೆ ಸುಮಾರು ಜನ ಸಪೋರ್ಟ್ ನೀಡಿದ್ದಾರೆ. ಸುಮಾರು ಜನ ನಮ್ಮ ಇದು ಕೆಟ್ಟದವರು ಮತ್ತು ನಮ್ಮ ಎಬ್ರಾಹರು ಹಗಲು ರಾತ್ರಿ ದುಡಿದಿದ್ದಾರೆ. ಇದಕ್ಕೆ ಹಣಕಾಸುಗಳನ್ನು ಕೊಟ್ಟಿದ್ದವರಿದ್ದಾರೆ. ಇದಕ್ಕೆ ಬಾಕಿ ಎಲ್ಲ ಈ ಊರಿನಲ್ಲಿ ಇರುವ ಎಲ್ಲರೂ ಕೈ ಜೋಡಿಸಿ ಎಲ್ಲರ ಒಂದು ಸಹನೆಯ ತ್ಯಾಗದ ಒಂದು ಫಲ ನಾವು ಇಂದು ನೋಡ್ತಾ ಇದ್ದೇವೆ. ಅದಕ್ಕೆ ದೇವರಿಗೆ ನಾವು ವಂದನೆ ಸಲ್ಲಿಸೋಣ. ಯಾಕೆ ನಾವು ದೇವಾಲಯದಲ್ಲಿ ಇರ್ತೀವಿ? ಒಂದು ಸಾರಿ ಒಂದು ಸ್ಕಾಲರ್ ಆದ ಆಂಟನಿ ಡಿಮೆಲ್ಲೋ ಚರ್ಚ್ಗೆ ಹೋಗುವ ಒಬ್ಬರಿಗೆ ಹೇಳಿದ್ರು, ದೇವಸ್ಥಾನಕ್ಕೆ ಒಬ್ರು ಹೋಗ್ತಾ ಇದ್ರು, ನೀ ಎಲ್ಲಿಗೆ ಹೋಗ್ತೀರಪ್ಪ ಅಂತ ಹೇಳಿದ್ರು. ನಾನು ದೇವಸ್ಥಾನಕ್ಕೆ ಹೋಗುತ್ತೇನೆ. ಅವ್ರು ಹೇಳಿದ್ರು, ಯಾತಕ್ಕೆ, ಏನ್ ನೋಡಕ್ಕೆ ನೀವು ಹೋಗ್ತಾ ಇದೀಯ? ಅವ್ರು ಹೇಳಿದ್ರು, ನಾನು ದೇವರನ್ನು ನೋಡಕ್ಕೆ ಹೋಗ್ತಾ ಇದ್ದೇನೆ. ಆ ದೇವರು ಅಷ್ಟು ದೊಡ್ಡವರ?
ಅವರು ಹೇಳಿದರು, ದೊಡ್ಡ ಒಂದು ದೇವಾಲಯದಲ್ಲಿ ಇರುವ ಅಷ್ಟು ದೊಡ್ಡ ಹೃದಯ ಇರುವರು, ಆದರೂ ನನ್ನ ಈ ಚಿಕ್ಕ ಹೃದಯದಲ್ಲಿ ಇರುವ ಅಷ್ಟು ಚಿಕ್ಕ ಹೃದಯ ಇರುವರು. ಹೌದು ಸಹೋದರ ಸಹೋದರಿಯರೇ, ಈ ದೇವಾಲಯದಲ್ಲಿ ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ವಾಸಿಸ್ತಾರೆ. ಅದೇ ನಾವು ಇವತ್ತಿನ ಶುಭ ಸಂದೇಶದಲ್ಲಿ ಹೇಳಿದರು, ನನ್ನಲ್ಲಿ ವಿಶ್ವಾಸವಿಡುವ ಒಬ್ಬರು ನಾಶಕ್ಕೆ ಒಳಪಡಬಾರದು. ಅವನು ನನ್ನಲ್ಲಿ ವಿಶ್ವಾಸವಿಟ್ಟು ನನ್ನ ದಾರಿಯಲ್ಲಿ ನಡೆಯುವನು ದೇವರ ಸನ್ನಿಧಿಗೆ ಬರುತ್ತಾನೆ, ಅವನು ನಿತ್ಯ ಜೀವವನ್ನು ಪಡೆಯುತ್ತಾನೆ. ಈ ದೇವಸ್ಥಾನದಲ್ಲಿ ನೀವು ಇಲ್ಲಿ ಪ್ರತಿದಿನ ಪ್ರತ್ಯೇಕವಾಗಿ ಭಾನುವಾರ ಈ ದೇವಸ್ಥಾನದಲ್ಲಿ ಪೂಜೆಗೆ ಬರುವಾಗ ದೇವರಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥನೆ ಮಾಡುವಾಗ ನಮ್ಮ ಧರ್ಮಾಧ್ಯಕ್ಷರು ಹೇಳಿದ ಹಾಗೆ ನಿಮಗೆ ನಿಮ್ಮ ಹೃದಯಕ್ಕೆ ಶಾಂತಿ, ಸಮಾಧಾನ, ನೆಮ್ಮದಿ, ಸ್ಫೂರ್ತಿ ಸಿಗುತ್ತದೆ. ಈ ದೇವಾಲಯದಿಂದ ಎಲ್ಲ ಕಡೆಗೆ ಯೇಸು ಸ್ವಾಮಿ ಉರಿಯುವ ಆ ಬೆಳಕಿನ ಜ್ಯೋತಿ ಹೋಗಬೇಕು. ಈ ಶಿಕಾರಿಪುರ ಗ್ರಾಮಕ್ಕೆ ನಮ್ಮ ಈ ಸೆಂಟ್ ಮೇರೀಸ್ ದೇವಸ್ಥಾನ ಒಂದು ಜ್ಯೋತಿಯಾಗಿ, ದೇವರ ಕ್ರಿಸ್ತನ ಜ್ಯೋತಿಯಾಗಿ ಯಾವಾಗಲೂ ಉರಿತಾ ಇರಬೇಕು. ಅದು ಉರಿಬೇಕಾದ್ರೆ ಇಲ್ಲಿಯ ಎಲ್ಲ ವಿಶ್ವಾಸಿಗಳ, ಪ್ರತ್ಯೇಕವಾಗಿ ನಮ್ಮ ಈ ಕ್ಯಾಥಲಿಕ್ ಸಂಸ್ಥೆಗೆ ಸೇರಿರುವ ನಿಮ್ಮೆಲ್ಲರ ಆಳವಾದ ವಿಶ್ವಾಸ, ಆ ಹೃದಯದಲ್ಲಿ ಇರುವ ಯೇಸು ಸ್ವಾಮಿಯಲ್ಲಿ ಇರುವ ಆ ನಂಬಿಕೆ, ಅದೇ ಮುಖ್ಯ. ಆ ನಂಬಿಕೆ ಇದ್ದರೆ ಮಾತ್ರ ಆ ಬೆಳಕು ಹೊರಗಡೆಗೆ ಜ್ಯೋತಿಯಾಗಿ ಉರಿಯುತ್ತದೆ. ಒಂದು ಸಾರಿ ಒಬ್ಬ ಅಪ್ಪನಿಗೆ 3 ಮಕ್ಕಳು. ಆ ಮಕ್ಕಳನ್ನು ಚೆನ್ನಾಗಿ ಓದಿಸಿದ್ರು. ಎಲ್ಲರನ್ನು ಪರದೇಶಕ್ಕೆ ಮತ್ತು ಸ್ವಂತ ದೇಶಕ್ಕೆ ಕಳಿಸಿ ಒಳ್ಳೆಯ ಜ್ಞಾನದ ವಿದ್ಯಾಭ್ಯಾಸದ ಶಿಕ್ಷಣವನ್ನು ನೀಡಿದರು. 3 ಮಕ್ಕಳು ವಿಶ್ವಾಸವನ್ನು ಪಡೆದು ಅವರು ವಾಪಸ್ ಬಂದರು. ಅವರು ಬಂದಾಗ ಮೊದಲನೇ ಅವನಿಗೆ ಆ ಅಪ್ಪ ಕರ್ಕೊಂಡು, ಮೊದಲನೇ ಅವನನ್ನು ಅಪ್ಪ ಸಣ್ಣ ಸುಂದರವಾದ ಮನೆಗೆ ಕರ್ಕೊಂಡು ಹೋಗಿ ಒಂದು ರೂಮು ತೋರಿಸಿದೆ. ಆ ರೂಮು ತೋರಿಸ್ಬಿಟ್ಟು ಅವನ ಕೈಗೆ 10,000 ದುಡ್ಡು ಕೊಟ್ಟಿದ್ರು. ಆಮೇಲೆ ಕೊಟ್ಟಿದ್ದ ಮೇಲೆ ಅವ್ರಿಗೆ ಹೇಳಿದ್ರು, ಮಗ ನೀವು ಈ 10,000 ದುಡ್ಡಿನಿಂದ ಈ ರೂಮನ್ನು ತುಂಬಿಸಬೇಕು. ಅವನು 10,000 ದುಡ್ಡನ್ನು ತಗೊಂಡು ಹೊರಗಡೆ ಹೋಗಿ ಭತ್ತೆ ತಂದುಬಿಟ್ಟೆ. ಭತ್ತೆ ಅವಾಗ ತುಂಬಾ ಸಸ್ತ, ದುಡ್ಡು ಕಮ್ಮಿ ಇತ್ತು. ಅವನೊಂದು 6-7 ಮೂಟೆ ಭತ್ತೆ ತಂದು ತುಂಬಿಲ್ಲ, ಆದರೂ ಮನೆ ತುಂಬಿಲ್ಲ. ಅವನು ಎರಡನೇ ಅವನು ಕರೆದು ಅವನಿಗೂ 10,000 ದುಡ್ಡು ಕೊಟ್ಟ. ನೀವು ಈ 10,000 ದುಡ್ಡಿನಿಂದ ಈ ಮನೆಯನ್ನು ತುಂಬಿಸಬೇಕೆಂದು ಹೇಳಿದರು. ಅವನು 10,000 ದುಡ್ಡು ತನ್ನ ಸಂತೋಷದಿಂದ ಸ್ವೀಕರಿಸಿ ಹೊರಗಡೆ ಹೋಗಿ ಅವನು ಏನು ತಂದಿದೆ? ಹತ್ತಿಯನ್ನು ತಂದಿದೆ. ಅವನು ಹತ್ತಿಯಿಂದ ಭಾರ ಇಲ್ಲ, ತೂಕ ಇಲ್ಲ. ಅವನು 10,000ಕ್ಕೆ ಹತ್ತಿಯನ್ನು ತಂದು ಆ ಮನೆಯನ್ನು ತುಂಬಿಸಿದೆ, ಆದರೂ ಆ ರೂಮನ್ನು ತುಂಬಿಲ್ಲ. ಆ 10,000 ಹತ್ತಿಯಿಂದ ಅವನ ಕೈಗೂ ಆ ರೂಮನ್ನು ತುಂಬಿಸಕ್ಕೆ ಆಗಲಿಲ್ಲ. ಕೊನೆಗೆ ಅವನು 3ನೇ ಮಗನ ಹತ್ರ ಬಂದು ಅವನಿಗೆ 10,000 ದುಡ್ಡು ಕೊಟ್ಟರು. ಅವನಿಗೆ ಹೇಳಿದನು, ಅಪ್ಪ ನನಗೆ 10,000 ದುಡ್ಡು ಬೇಡ, 10 ರೂಪಾಯಿ ಸಾಕು. ಏನ್ ಮಗ, 10 ರೂಪಾಯಿ ಸಾಕ? ನಾನು ನನಗೆ ಹೇಳಿದ ಅರ್ಥವಾಗಿಲ್ಲ, ಈ ರೂಮನ್ನು ನೀವು ತುಂಬಿಸಬೇಕು, 10 ರೂಪಾಯಿ ಸಾಕಿದ್ದೆ. ಅವನು 10 ರೂಪಾಯಿ ತಕೊಂಡು ಒಂದು ಚಿಕ್ಕ ಪೆಟ್ಟಿ ಅಂಗಡಿಗೆ ಹೋಗಿ ಒಂದು ಮೊಂಬತ್ತಿ ತಂದೆ. ಅವನು ಮೊಂಬತ್ತಿ ಒಂದು ಬೆಂಕಿಪಟ್ಟಣ ತಂದು ಅಪ್ಪನನ್ನು ಕರೆದು ರೂಮ್ ಒಳಗೆ ಹೋಗಿ ಬಾಗಿಲನ್ನು ಮುಗಿಸಿ ಆ ಮೊಂಬತ್ತಿಯನ್ನು ಅವನು ಹಚ್ಚಿ ಆ ಮೊಂಬತ್ತಿಯ ಪ್ರಕಾಶದಿಂದ ರೂಮ್ ಎಲ್ಲ ತುಂಬಿತು, ಪ್ರಕಾಶವಾಯಿತು. ಪೂರ್ತಿ ರೂಮು ಆ ಮೊಂಬತ್ತಿಯ ಬೆಳಕಿನಿಂದ, ಜ್ಯೋತಿಯಿಂದ ಪೂರ್ತಿ ರೂಮು ತುಂಬಿತು. ಅಪ್ಪನಿಗೆ ಬಹಳ ಖುಷಿ ಆಯಿತು.
ಹೌದು ಸಹೋದರರೇ, ಈ ನಿಮಿಷ ಕರೆಂಟ್ ಹೊರಟೋಗಿದೆ, ನಿಮಗೆ ಗೊತ್ತಾಗುತ್ತದೆ. ಕತ್ತಲು ಆ ಕತ್ತಲನ್ನು ತುಂಬಿಸಬೇಕಾದ್ರೆ ಪುನಃ ಕರೆಂಟ್ ಬರಬಹುದು. ಅದೇ ರೀತಿಯಲ್ಲಿ ನಿಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಇದ್ರೆ ಮಾತ್ರ, ಅವರ ಜೀವನದ ಆ ಜ್ಯೋತಿ ನಿಮ್ಮಲ್ಲಿ ಇದ್ರೆ ಮಾತ್ರ ನಮ್ಮಲ್ಲಿ ಜ್ಯೋತಿಯನ್ನು ಬೆಳೆಯಲು ಈ ಗ್ರಾಮಕ್ಕೆ, ನಮ್ಮ ಈ ದೇವಸ್ಥಾನದಲ್ಲಿ ಆ ದೇವರ ಜ್ಯೋತಿ ಉರಿಯುತ್ತದೆ. ಎಲ್ಲರಿಗೂ ಸಮಾಧಾನ, ಶಾಂತಿ, ನೆಮ್ಮದಿ ಸಿಕ್ಕುತ್ತದೆ. ನಮ್ಮ ಊರು ಅದು ಸಮೃದ್ಧಿಯಾಗಿ ಬೆಳೆಯುತ್ತದೆ. ಅದಕ್ಕೆ ಇವತ್ತಿನ ದಿವಸ ಪ್ರತ್ಯೇಕವಾಗಿ ಈ ನಮ್ಮ ಶಿಕ್ಷಾರಪುರದಲ್ಲಿ ಈ ದೇವಸ್ಥಾನದಲ್ಲಿ ದೇವರಿರುವ ಜಾಗೆ ದೇವಸ್ಥಾನ, ದೇವಾಲಯ ಅದು ನಮ್ಮ ಈ ದೇವಾಲಯದಲ್ಲಿ ಯಾವಾಗಲೂ ಇರಲಿ. ಇದು ಉರಿಯುತ್ತಾ ಇರಬೇಕಾದ್ರೆ ನಿಮ್ಮ ವಿಶ್ವಾಸ, ಯಾವಾಗಲೂ ವಿಶ್ವಾಸ ಕಳ್ಕೊಳ್ಬೇಡ. ಆಳವಾಗಿ ವಿಶ್ವಾಸವಿಡಲಿ, ತ್ಯಾಗ ಬೇಕು. ಅದಕ್ಕೆ ಕೆಲವಾರು ರೀತಿಯ ನಮಗೆ ತೊಂದರೆಗಳು ಬಂದರೂ ಕೂಡ ಆ ವಿಶ್ವಾಸವನ್ನು ನೀವು ಆಳವಾಗಿ ವಿಶ್ವಾಸಿಸಿ ದೇವರಲ್ಲಿ ನಂಬಿಕೆ ಇಟ್ಟು ನೀವು ಮುಂದೆ ಹೋಗಿರಿ. ನಿಮ್ಮನ್ನು, ನಮ್ಮ ಊರನ್ನು, ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಜನರನ್ನು ದೇವರು ಅನುಗ್ರಹಿಸಿ ಎಂದು ಪ್ರಾರ್ಥಿಸುತ್ತಾ, ಆ ದೇವರಲ್ಲಿ ವಿಶ್ವಾಸ ಇಡುವವರು ಯಾರು ನಾಶ ಹೋಗುವುದಿಲ್ಲ, ನಾಶಕ್ಕೆ ಒಂದಾಗುವುದಿಲ್ಲ, ಅವರು ನಿತ್ಯ ಜೀವನವನ್ನು ಪಡೆಯುತ್ತಾರೆ. ದೇವರು ನಮ್ಮೆಲ್ಲರನ್ನು ಅನುಗ್ರಹಿಸಿ. ನನ್ನ ಅಪರಮಿತಿಗೆ ಪಾತ್ರನು ಎಂದು ಪಿತನಿಂದ ಸಾಕ್ಷ್ಯವನ್ನು ಪಡೆದ ಕ್ರಿಸ್ತರೇ, ಪ್ರಭು ದೇವರು ಆಗಿ ನಮ್ಮನ್ನು ವಂಚಿಸಲು ಧರ್ಮಸಭೆಯನ್ನು ಅನುಗ್ರಹಿಸಿರೆಂದು ಕರ್ತನೇ, ನಿಮ್ಮಲ್ಲಿ ನಾವು ಮಾಡುತ್ತೇವೆ. ಕರ್ತನೇ, ನಿಮ್ಮಲ್ಲಿ ನಾವು ಮಾಡುತ್ತೇವೆ. ದೀಕ್ಷಾಸ್ಥಾನವನ್ನು ಸ್ವೀಕರಿಸಿ ಧರ್ಮಶಾಸ್ತ್ರಗಳನ್ನು ಪೂರ್ಣಗೊಳಿಸಿದ ಕ್ರಿಸ್ತರೇ, ನನಗೆ ನೀಡಲ್ಪಟ್ಟಿರುವ ದೇವರ ಬಾಧೆಯ ಕೃತ್ಯಗಳಲ್ಲಿ ಬಾಳಿ ನೆರವೇರಲು ಪ್ರೀತಿಸುವ ರೀತಿಯಲ್ಲಿ ಸಂತೋಷವನ್ನು ನಮ್ಮನ್ನು ಸತ್ತರಾಗಿಸಬೇಕೆಂದು ಕರ್ತನೇ, ನಿಮ್ಮಲ್ಲಿ ನಾವು ಮಾಡುತ್ತೇವೆ. ಒಂದೇ ವಿಶ್ವಾಸ ಮತ್ತು ಒಂದೇ ದೇಶಸ್ಥಾನವನ್ನು ಘೋಷಿಸುತ್ತಾ ಸಮಸ್ತ ಕ್ರೈಸ್ತರನ್ನು ಒಂದಾಗುವಂತೆ ಮಾಡಿರೆಂದು ನಾವು ಮಾಡುತ್ತೇವೆ. ನಮ್ಮ ಪ್ರಭುವಾದ ದೇವರೇ, ನಮಗೆ ನಾವು ಸಮರ್ಪಿಸುತ್ತೇವೆ. ಪ್ರಭುವೇ, ಸರ್ವಶಕ್ತ ದೇವರೇ, ನಿಮ್ಮಲ್ಲಿ ನಾವು ವಿನಯದಿಂದ ಯಾಚಿಸುತ್ತೇವೆ. ನಿಮ್ಮ ಕೃಪಾವರವು ನಮ್ಮಲ್ಲಿ ಫಲದಾಯಕವಾಗಲಿ. ನಿಮ್ಮ ವರದಾನಗಳು ನಮ್ಮ ಕರಗಳ ಮೂಲಕ ಸರಿಸಿರುವುದೇ ಮಾಡಿರಿ. ನಿಮ್ಮ ದೈವಿಕ ಕರುಣೆ ಮತ್ತು ದಯಾನುಗ್ರಹಗಳು ನೀವು ಆಯ್ಕೆ ಮಾಡಿಕೊಂಡ ಪ್ರಜೆಗಳು ಋಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನೆಗೂ ಕಾರಣವಾಗಲಿ. ಪಿತಾ, ಸುತ್ತ ಪವಿತ್ರಾತ್ಮದ ಸರ್ವೇಶ್ವರ ಸದಾಕಾಲಕ್ಕೂ
ನನ್ನೆಂಬ ಜ್ಯೋತಿ ಇಳಿಯಾಗಿದೆ. ನೀನಿಲ್ಲದ ಈ ಬದುಕು ಬರಿಮೋಹವು, ನಿನ್ನ ಕೊರೆಗೂ ನಾನೆಂದು ದೃಢವಾದವು. ನೀನಿಲ್ಲದ ಈ ಬದುಕು ಬರಿಮೋಹವು, ನಿನ್ನ ಕೊರೆಗೂ ನಾನೆಂದು ದೃಢವಾದವು. ಸ್ವೀಕರಿಸು ಬಲಿಯೇರನ, ನಿನ್ನ ಕೈಗೆ ಬಲಿಯಾಗಿಸು. ಸ್ವೀಕರಿಸು ಬಲಿಯೇರನ, ನಿನ್ನ ಕೈಗೆ ಬಲಿಯಾಗಿಸು. ಓ ದೇವರೇ, ಪರಮಾತ್ಮನೇ, ಪಿತನಿಗೂ ಸುತನಿಗೂ ಪವಿತ್ರಾತ್ಮಗೂ ಮಹಿಮೆಯಾಗಲಿ. ಪೂಜ್ಯ ಬೆಡಿಪೀಠದಲ್ಲಿ ದೇವಮಾತಾಯಾದ ಪರಿಶುದ್ಧ ಕನ್ಯಾಮರಿಯಮ್ಮನವರನ್ನು ಸ್ಮರಿಸೋಣ. ಆದಿಯಲ್ಲಿ ಸದಾಕಾಲಕ್ಕೂ ಆಮೆನ್. ದೇವಕುಮಾರನ ಪ್ರೇಷಿಸಲೇ, ವಿಶ್ವಾಸಕ್ಕಾಗಿ ಪ್ರಾರ್ಥಿಸಿರಿ. ದೇವ ಜನರೆಲ್ಲರೂ ಆಮೇನ್ ಆಮೇನ್ ಎಂದು ಘೋಷಿಸಲಿ. ಜಯಶಾಲಿಗಳಿಂದ ನಿಮಿತ್ತವಂತರ ಹಾಗೂ ಮಗುಡದ ಆಳ್ಗದ ಪುತ್ರಾತ್ಮನ ಸ್ಮರಣೆಯೊಂದಿಗೆ ನಮ್ಮ ಪಿತರಾದ ಸಂದಾರಸನ್ನು ಬಲಿಪೀಠದಲ್ಲಿ ಸ್ಮರಿಸೋಣ. ಮೃತರಾದ ಕಿರಿಯರು ಸಮಾಧಿಯಲ್ಲಿ ವಿಶ್ರಮಿಸುತ್ತಿದ್ದಾರೆ. ನಿಮ್ಮ ಮಹಿಮ ಭರಿದ ಪುನರುತ್ಥಾನ ಮೂಲಕ ನೀವು ಅವರನ್ನು ಉತ್ಥಾನಗೊಳಿಸುವೆ ನಿರೀಕ್ಷೆಯಲ್ಲಿರುವರು. ಸರ್ವಶಕ್ತನು ಪಿತನೂ ಆದ ಏಕದೇವರಲ್ಲಿ ನಾವು ವಿಶ್ವಾಸಿಸುತ್ತೇವೆ. ಸೃಷ್ಟಿಗಳಿಗೂ ಮೊದಲಿರುವ ದೇಶಾದರು ಎಲ್ಲ ಯುಗಗಳಿಗೂ ಮೊದಲಿಸಿದವರು ಆದರೆ ಸೃಷ್ಟಿಸಲ್ಪಡದವನು ಏಕವಾಗಿರುವಾಗ ಯೇಸುಕ್ರಿಸ್ತನನ್ನು ನಾವು ವಿಶ್ವಾಸಿಸುತ್ತೇವೆ. ಅವರು ಸಕಲದೇವರಿಂದ ಬಂದ ಸಕಲದೇವರು ಪಿತನೊಂದಿಗೆ ಏಕಸತ್ವವಾಗಿದ್ದಾರೆ. ಅವರಿಂದ ಈ ಪ್ರಪಂಚವೆಲ್ಲವೂ ವಿನ್ಯಾಸಗೊಳಿಸಲ್ಪಟ್ಟಿದ್ದು ಮನುಷ್ಯರಾದ ಮಕ್ಕಳಾಗಿಯೂ ನಮ್ಮ ಆತ್ಮೋದ್ಧಾರಗಳಾಗಿಯೂ ಇವರು ದೈವಗಳು ಪವಿತ್ರಾತ್ಮರ ಪ್ರಭಾವದಲ್ಲಿ ಕನ್ಯಾಮರಿಯಿಂದ ಶರೀರವನ್ನು ಪಡೆದು ಮನುಷ್ಯರಾಗಿ ಜನ್ಮ ತಾಳಿದರು. ಪೊಂತಿಯಸ್ ಪ್ರಕಾರದ ಕಾಲದಲ್ಲಿ ಯಾತನೆ ಸಹಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಅವರು ಪುನರುತ್ಥಾನ ಹೊಂದಿದರು. ಅವರು ಸ್ವರ್ಗಕ್ಕೆ ಏರಿ ಸರ್ವನಾಮದ ಪಾರ್ಶ್ವದಲ್ಲಿ ಆಸೀನರಾಗಿರುವರು. ಮೃತರಿಗೂ ಜೀವಿತರಿಗೂ ತೀರ್ಪು ಕೊಡಲು ಅವರು ಪುನಃ ಬರುವವರಾಗಿದ್ದಾರೆ. ಪಿತನಿಂದ ಮತ್ತು ಸುತನಿಂದ ಹೊರಡುವ ಸತ್ಯಾತ್ಮರು ಜೀವದಾತರುವಾದ ಏಕ ಪವಿತ್ರಾತ್ಮರನ್ನು ನಾವು ವಿಶ್ವಾಸಿಸುತ್ತೇವೆ. ಏಕವೂ ಪವಿತ್ರವೂ ಶ್ರೇಷ್ಠವೂ ಸಾರ್ವತ್ರಿಕವಾಗಿರುವ ಪವಿತ್ರ ಸಭೆಯನ್ನು ನಾವು ವಿಶ್ವಾಸಿಸುತ್ತೇವೆ. ಪಾಪ ವಿಮೋಚನೆಗಾಗಿರುವ ಏಕ ಸ್ನಾನ ದೀಕ್ಷೆಯನ್ನು, ಶರೀರದ ಪುನರುತ್ಥಾನವನ್ನು, ನಿತ್ಯ ಈಶ್ವರನ್ನು ನಾವು ಘೋಷಿಸುತ್ತೇವೆ. ಸಮಸ್ತ ಸೃಷ್ಟಿಯ ಒಡೆಯರಾದ ದೇವರು ತಮ್ಮ ಸ್ತುತಿಯನ್ನು ಆಲಪಿಸಲು ನಿನಗೆ ಶಕ್ತಿಯ ನೀಯಲಿ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಶ್ರೇಷ್ಠ ಮಹಾಧರ್ಮದರ್ಶಿಗಳು, ಧರ್ಮದರ್ಶಿಗಳು, ಯಾಜಕರು, ಸಹಾಯಕರು, ಬ್ರಹ್ಮಚಾರಿಗಳು, ಕನ್ನಿಕೆಯರು, ಮಾತೃಪಿತೃಗಳು, ಮಕ್ಕಳು, ಸಹೋದರ ಸಹೋದರರು ಮೊದಲಾದ ಸ್ಮೃತಿಗಳಿದ್ದವರಿಗಾಗಿ ಪ್ರಾರ್ಥಿಸಿರಿ. ಕ್ರಿಸ್ತ ಯೇಸುವಿನ ಪ್ರೀತಿಗೆ ಪಾತ್ರರಾದ ಅಧಿಕಾರಿಗಳನ್ನು ನಿಜ ವಿಶ್ವಾಸಸಂಪನ್ನರಾಗಿ ಈ ಲೋಕದಿಂದ ಕಲಿತ ಸಕಲರನ್ನು ಸ್ಮರಿಸಿಕೊಳ್ಳಿರಿ. ಕ್ರಿಸ್ತನ ಕರುಣೆಯಿಂದ ಈ ಬಲಿ ಪೂಜೆಯು ನಮ್ಮ ಸಹಾಯಕ್ಕೂ ಆತ್ಮೋದ್ಧಾರಕ್ಕೂ ಸರ್ವೋನ್ನತ ಜೀವಕ್ಕೂ ಕಾರಣವಾಗಲಿ. ಪ್ರಭು ಆಶೀರ್ವದಿಸಿರಿ. ನನ್ನ ಸಹೋದರರಿ ಬಲಿ ಪೂಜೆಯನ್ನು ನನ್ನ ಕರಗಳ ಮೂಲಕ ನೆರವೇರಿಸುತ್ತದೆ. ನೀವು ನನಗಾಗಿ ಪ್ರಾರ್ಥಿಸಿರಿ. ಪ್ರಭುದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮರ್ಥ ಕೃಪಾವರಗಳಾಗಿ
ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಗೇರು ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತನಾದ ಕ್ರಿಸ್ತ ಯೇಸುವನ್ನು ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಅನಂತ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದಿರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದೇ ವಿನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ, ಕೃತಜ್ಞತೆ, ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಿಗೂ. ಪ್ರಭುವಿನ ಶಾಂತಿ ನಿಮ್ಮೊಡನಿರಲಿ. ನಿಮ್ಮೊಡನೆ ನಿಮ್ಮ ಆತ್ಮದಲ್ಲಿರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿ ಜನಪಾದ ಪವಿತ್ರ ಸೇವೆ ಆಶೀರ್ವದಿಸಲ್ಪಡುತ್ತಿದೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಿದ್ದಾರೆ. ಅಧ್ಯಾಯವಿದ್ದ ನೇತರಾಗಿ ನಮ್ಮ ಋಣಗಳನ್ನು ಸದರೊಳಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸರಿ